ಹೊಸ ಜಾತಿ ಸಮೀಕ್ಷೆ ಪರವಾಗಿ ನಾವಿದ್ದೇವೆ. ಟಿವಿ9ಗೆ ನಿವೃತ್ತ ಅಧಿಕಾರಿ ಶಿವಾನಂದ್ ಜಾಮದಾರ್ ಹೇಳಿಕೆ ಕೊಟ್ಟಿದ್ದಾರೆ. ಹೊಸ ಜಾತಿ ಸಮೀಕ್ಷೆ ಪರವಾಗಿ ನಾವಿದ್ದೇವೆ. ಟಿವಿ9ಗೆ ನಿವೃತ್ತ ಅಧಿಕಾರಿ ಶಿವಾನಂದ ಜಾಮದಾರ್ ಹೇಳಿಕೆ ಕೊಟ್ಟಿದ್ದಾರೆ. ಸಮೀಕ್ಷೆ ಮಾಡ್ತಿರೋದು ನಮಗೇನು ತೊಂದರೆ ಇಲ್ಲ. ಹಿಂದಿನ ಸಮೀಕ್ಷೆ ಬಹಳ ತಡವಾಗಿತ್ತು, ಕೆಲ ಲೋಪಗಳಿದ್ವು. ಹಳೆ ವರದಿಯಲ್ಲಿ ದೋಷ ಹಿನ್ನೆಲೆ ಹೊಸ ಸಮೀಕ್ಷೆ ಮಾಡಲಾಗ್ತಿದೆ. ಟಿವಿ9ಗೆ ನಿವೃತ್ತ ಅಧಿಕಾರಿ ಜಾಮದಾರ್ ಹೇಳಿಕೆ ಕೊಟ್ಟಿದ್ದಾರೆ. ನಮ್ಮ ಪ್ರತಿನಿಧಿ ಸುನಿಲ್ ಜಾಮದಾರ್ ಅವರನ್ನ ಮಾತನಾಡಿಸಿದ್ದಾರೆ. ಬನ್ನಿ ನೋಡೋಣ. ರಾಜ್ಯದಲ್ಲಿ ಸೋಮವಾರದಿಂದ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ ಕೂಡ ಆರಂಭವಾಗ್ತಿದೆ. ಈ ಒಂದು ಸಮೀಕ್ಷೆಗೆ ಸಾಕಷ್ಟು ಪರ ವಿರೋಧ ಕೂಡ ಜೋರಾಗಿ ವ್ಯಕ್ತವಾಗ್ತಿದೆ. ಈ ವಿಚಾರವಾಗಿ ಮಾತಾಡಲಿಕ್ಕೆ ಶಿವಾನಂದ ಜಾಮದಾರ್ ಅಂತ ನಿವೃತ್ತ IAS ಅವರಿದ್ದಾರೆ. ಬನ್ನಿ ನೇರವಾಗಿ ನಾನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ಸೆಪ್ಟೆಂಬರ್ 22 ಅಂದರೆ ಸೋಮವಾರದಿಂದ ಸಮೀಕ್ಷೆ ಆರಂಭವಾಗ್ತಿದೆ. ಇದಕ್ಕೆ ನಿಮ್ಮ ಮೊದಲ ಪ್ರತಿಕ್ರಿಯೆ ಸರ್? ನಾವು ಪರವಾಗಿದ್ದೀವಿ. ನಮಗೆ ಕೆಲವು ಅಬ್ಸರ್ವೇಷನ್ಸ್ ಇತ್ತು, ನಾವು ಅವರಿಗೆ ಕಮ್ಯುನಿಕೇಟ್ ಮಾಡಿದ್ದೀವಿ. ಅವ್ರು ಕರೆಕ್ಟ್ ಮಾಡ್ಕೊಂಡಿದ್ದಾರೆ. ಸೊ ಅದಕ್ಕೆ ನಮಗೇನು ತೊಂದರೆ ಇಲ್ಲ, ನಾವು ಪಾರ್ಟಿಸಿಪೇಟ್ ಮಾಡ್ತೀವಿ. ಸರ್ಕಾರ ಹಿಂದಿನ ಸಮೀಕ್ಷೆ ಬದಲು ಮರು ಸಮೀಕ್ಷೆ ಮಾಡ್ತಿರೋ ಬಗ್ಗೆ ನಿಮ್ಮ ಅಭಿಪ್ರಾಯ? ಹಿಂದಿನ ಸಮೀಕ್ಷೆ ಭಾಳ ತಡ ಆಗಿತ್ತು, ಕೆಲವೊಂದು ಪ್ರೊಸೀಜರ್ ಡಿಫೆಕ್ಟ್ ಇತ್ತು, ಜೊತೆಗೆ ವರದಿಯನ್ನು ಪೂರ್ಣ ಬರೆದಿರಲಿಲ್ಲ. ಈ ಕಾರಣಕ್ಕಾಗಿ ಅದು ಅವಸರದಲ್ಲಿ ಹೊರಬಿರಲಿಕ್ಕೆ ಮಾಡಿದಂಥ ವರದಿ ಆದ್ದರಿಂದ ಕೆಲವು ದೋಷಗಳಿದ್ದರಿಂದ ಸರ್ಕಾರ ಸರಿಯಾಗಿ ನಿರ್ಣಯ ಮಾಡಿ ಅದನ್ನು ಸರಿಪಡಿಸೋಕೆ ಎರಡನೇದು ಮಾಡ್ತಾ ಇದ್ದಾರೆ. ಅದಕ್ಕೆ ನಾವೇನು ತೊಂದರೆ ಕಾಣಲ್ಲ ಅದರಲ್ಲಿ. ಸರ್, ಈಗ ಸರ್ಕಾರ ಮಾಡಿರುವಂಥ ಒಂದಷ್ಟು ಈ ಬಾರಿಯ ಸಮೀಕ್ಷೆಯಲ್ಲಿ ಮಾಡಿರುವಂಥ ಪ್ರಶ್ನೆಗಳಿದೆಯಲ್ಲ, ಆ ಪ್ರಶ್ನೆಗಳೇನಾದರೂ ಸಮಸ್ಯೆಗಳಿದೆಯಾ? ಆ ಥರ ಸಮಸ್ಯೆ ಏನಾದರೂ ಇದೆಯಾ ಸರ್? ಹೇಗೆ? ಇಲ್ಲಿ ಕೆಲವು ಇತ್ತು, ಪಾಪ ಅವ್ರು ಸರಿಪಡಿಸಿದ್ದಾರೆ ಭಾಳ ಕಷ್ಟಪಟ್ಟು. ಮೊದಲು ನೋಡಿ, ಅವರು 1400 ಜಾತಿಗಳಿದ್ದ ಈಗ 1568 ಮಾಡಿದ್ದಾರೆ. ಅದರಲ್ಲಿ ನಮ್ಮನ್ನೇ ನಾವು ಅವ್ರಿಗೆ ಕೆಲವು ದೋಷಗಳನ್ನ ಸರಿಪಡಿಸೋಕ್ಕೆ ಕೇಳ್ಕೊಂಡಿದ್ದೀವಿ. ಒನ್ ವೀಕ್ ಟೈಮ್ ಕೊಟ್ಟಿದ್ರು ಕೇಳ್ಕೊಂಡಿದ್ದೀವಿ. ಲಿಂಗಾಯತದಲ್ಲಿ ಕೇವಲ 38 ಜಾತಿಗಳನ್ನು ತೋರಿಸಿದ್ರು. ಉಳಿದಂಥ 38 ಜಾತಿಗಳು ಎಲ್ಲ ಸ್ಕ್ಯಾಟ್ರರ್ಡ್ ಆಗಿ ಹೋಗಿತ್ತು. ಅದ್ರಲ್ಲಿ ಮಂದಿ ಕನ್ಫ್ಯೂಷನ್ ಆಗುತ್ತೆ. ಕೂಡಿಸಿ ಅಂದರೆ ಕೂಡಿಸಿದ್ದಾರೆ. ಕೆಲವು ಬಿಟ್ಟು ಹೋದ ಜಾತಿಗಳನ್ನ ನಾವಾಗಲಿ ಅಖಿಲ ಭಾರತ ವೀರಶ ಮಹಾಸಭಾಗಲಿ ಪಾಯಿಂಟ್ ಔಟ್ ಮಾಡಿದ್ರು. ಅದನ್ನೆಲ್ಲ ಸೇರಿಸ್ಕೊಂಡಿದ್ದಾರೆ ಅವರು. ಆದ್ದರಿಂದ ನಮಗೆ ಹೆಚ್ಚಿನ ಕೆಲವು ರಿಪೀಟ್ ಆಗೋದನ್ನು ನಾವು ಆಮೇಲೆ ಸರಿಪಡಿಸ್ಕೊಳ್ಬೋದು. ಅವರು ಡಿಲೀಟ್ ಮಾಡ್ತಾರೆ ಇಷ್ಟೇ. ಬಟ್ ಅದು ಏನು ನನಗೇನು ತೊಂದರೆ ಕಾಣಲ್ಲ. ಈಗಾಗಲೇ ಪ್ರತಿಯೊಂದು ಜಿಲ್ಲೆಯಲ್ಲಿ ಏನು ನಮ್ಮ ವಿರಕ್ತ ಮಠಗಳ ಒಕ್ಕೂಟದ ವತಿಯಿಂದ ಒಂದೇನು ಸಂಸ್ಕೃತಿ ಅಭಿಯಾನ ನಡೀತಿದೆ, ಆ ಅಭಿಯಾನದ ಭಾಗವಾಗಿ 1 ಲಕ್ಷಕ್ಕೂ ಹೆಚ್ಚಿನ ಸಂಖ್ಯೆಯ ಪ್ಯಾಂಪ್ಲೆಟ್ಗಳನ್ನ ಪ್ರಿಂಟ್ ಮಾಡಿ ನಮ್ಮ ನಿರ್ಣಯವನ್ನು ಈಗ ಹಂಚ್ತಾನೆ ಇದ್ದೀವಿ. ಕಳೆದ 3 ವಾರದಿಂದ ಇನ್ನೂ ಹಂಚ್ತೀವಿ. ಸುಮಾರು 2-3 ಲಕ್ಷ ಪ್ರಿಂಟ್ ಆಗುತ್ತೆ. ಅದು ಈಗಾಗಲೇ 1-1.5 ಲಕ್ಷ ಆಗಿದೆ. ಇನ್ನಷ್ಟು ಮಾಡ್ತಾ ಇದ್ದೀವಿ. 2-3 ಲಕ್ಷಷ್ಟು ಪ್ಯಾಂಪ್ಲೆಟ್ ಮಾಡಿ ಮಂದಿ ಈಗಾಗಲೇ ಹಂಚ್ತಾ ಇದ್ದೀವಿ. ಅಲ್ಲಿ ಸ್ಪಷ್ಟವಾಗಿ ನಾವು ಹೇಳಿದ್ದಂದರೆ, ಧರ್ಮದ ಕಾಲಮ್ನಲ್ಲಿ 11ನೇ ಕಾಲಮ್ ಕೋಡ್ನಲ್ಲಿ ಇತರ ಅಂತಿದೆ, ಇತರ ಕೆಳಗಡೆ ಲಿಂಗಾಯತ ಅಂತ ಬರೆಸಿ ಅಂತ ಸ್ಪಷ್ಟವಾದ ಅಭಿಪ್ರಾಯವನ್ನು ಹೇಳಿದ್ದೀವಿ. ಇದಿಷ್ಟು ನಿವೃತ್ತ IAS ಅಂತ ಶಿವಾನಂದ ಜಾಮದಾರ್ ಅವರ ಮಾತು. ಕ್ಯಾಮ್ರಾಮನ್ ಸೈಯದ್ ಜೊತೆ ಸುನಿಲ್, ಟಿವಿ9 ಬೆಂಗಳೂರು.